ಯಾರು ನಮಗಿಂತೂ ಭಗವಂತನ ಹೆಚ್ಚು ಗುಣಗಳನ್ನು ತಿಳಿದಿರ್ತಾರೆ, ನಮಗಿಂತೂ ಶ್ರೋತ್ರಿಯರಾಗಿರ್ತಾರೆ, ನಮಗಿಂತೂ ಸ್ನಾನ ಸಂಧ್ಯಾವಂದನೆ ವಿಹಿತ ಕರ್ಮ ಅದರಲ್ಲಿ ಯಾರು ಇರ್ತಾರೆ ಅವ್ರಿಗೆ ನಾವು ಕೈ ಮುಗಿಬೇಕು, ನಮಸ್ಕಾರ ಮಾಡಬೇಕು, ಅವರಿಗೆ ಗೌರವ ಕೊಡಬೇಕು. ನಮಗಿಂತ ಸ್ವಲ್ಪ ಒಂದು ಗುಣ ಜಾಸ್ತಿ ಇದ್ದರೂ, ಒಂದು ಕಲ್ಪ ಸಾಧನೆ ಜಾಸ್ತಿ ಇದ್ದರೂ ವಾಯುವಿಗೆ ಸಮರೇ ಇಲ್ಲ. ಅಸಮಾನರಾಗಿರ್ತಕ್ಕಂಥ ವಾಯುದೇವರು ಬ್ರಹ್ಮದೇವರಿಗೆ ಸಮ್ಮಾನವನ್ನು ಮಾಡುವ ಮೂಲಕ ಉತ್ತಮರಿಗೆ ಎಂದೂ ವಿಧೇಯರಾಗಿರಬೇಕು. ಅದು ಭಗವಂತನ ಅನುಗ್ರಹಕ್ಕೆ ಕಾರಣ ಆಗತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹನುಮಂತ ದೇವರು ಆ ಬ್ರಹ್ಮಾಸ್ತ್ರಕ್ಕೆ ಸಿಕ್ಕಿಕೊಂಡವರಂತೆ ನಟನೆ ಮಾಡಿದ್ದಾರೆ. ಬ್ರಹ್ಮಾಸ್ತ್ರ ಬಿಡುವ ಇಂದ್ರಜಿತ್ತನ ಮನೋಕಾಮನೆ ಈ ಅಸ್ತ್ರ ಹನುಮಂತ ದೇವರನ್ನು ಕಟ್ಟಿ ಹಾಕಲಿ. ಅದು ಹಗ್ಗದ ರೂಪದಲ್ಲಿ ಬ್ರಹ್ಮಾಸ್ತ್ರ ಹನುಮಂತ ದೇವರನ್ನು ಕಟ್ಟಿ ಹಾಕ್ತು. ಹನುಮಂತ ದೇವರು ಬಂಧನಕ್ಕೆ ಒಳಪಟ್ಟವರಂತೆ ನಟನೆ ಮಾಡ್ತಾ ಇದ್ದಾರೆ. ನಿಜವಾಗಿ ಬಂಧನಕ್ಕೆ ಒಳಗಾಗಲಿಲ್ಲ. ಬ್ರಹ್ಮದೇವರಿಗೆ ಮಾನ್ಯತೆಯನ್ನು ಕೊಡಬೇಕು ಅಂತ ಆ ರೀತಿ ನಟನೆ ಮಾಡ್ತಾ ಇದ್ದಾರೆ. ಯಾವಾಗ ಹನುಮಂತ ದೇವರು ಹಾಗೆ ನಿಂತರೋ ಉಳಿದೆಲ್ಲ ದೈತ್ಯರಿಗನ್ನಿಸ್ತು ಬ್ರಹ್ಮಾಸ್ತ್ರಕ್ಕೆ ಹನುಮಂತ ದೇವರು ಸಿಕ್ಕಿಬಿದ್ದರು, ಇನ್ನು ಅಲ್ಲಾಡ್ಲಿಕ್ಕಾಗೋಲ್ಲ. ಇಷ್ಟು ಅಂದುಕೊಂಡ ದೈತ್ಯರಿಗೆ ಮತ್ತೊಮ್ಮೆ ಅನ್ನಿಸ್ತಂತೆ, ಅಲ್ಲ ಈ ಬ್ರಹ್ಮಾಸ್ತ್ರದ ಪವರ್ ಎಷ್ಟೊತ್ತಿರುತ್ತೋ ಏನಾದರೂ ಪವರ್ ಕಮ್ಮಿ ಆಗಿ ಹನುಮಂತ ದೇವರು ಬಿಡಿಸ್ಕೊಂಡ್ಬಿಟ್ರೆ ಆಮೇಲೆ ಹನುಮಂತನ ಹಿಡಿಯೋದು ಕಷ್ಟ. ಈಗ ಕಟ್ಟಿಗೆ ಬಿದ್ದಿದ್ದಾನೆ, ಈಗ ನಾವು ಮತ್ತೆ ಕಟ್ಟಿಬಿಡೋಣ ಅಂಥೇಳಿ ಬೇರೆ ಬೇರೆ ಸೆಣಬಿನ ಹಗ್ಗವನ್ನು ತಂದು ಹನುಮಂತ ದೇವರನ್ನು ಬರಬರ ಕಟ್ಟಿಬಿಟ್ರಂತೆ. ಈ ಕಟ್ಟುವಾಗ ಬಂಧನ ಏನು ಅಲ್ಲಿ ಬ್ರಹ್ಮಾಸ್ತ್ರ ಇತ್ತು ಅದಕ್ಕೆ ಅವಮಾನ ಆಯಿತಂತೆ. ಮಂತ್ರಪೂರಿತವಾಗಿ ನಾನೇ ಬಂಧನ ಮಾಡಿರುವಾಗ ಮಂತ್ರಕ್ಕಿಂತಲೂ ಮನೆಯಲ್ಲಿರೋ ಹಗ್ಗದ ಮೇಲೆ ಇವರಿಗೆ ನಂಬಿಕೆ, ಇವರಿಗೆ ಮಂತ್ರದ ಮೇಲೆ ನಂಬಿಕೆ ಇಲ್ಲ. ಯಾವುದರ ಮೇಲೆ ನಂಬಿಕೆ? ಹಗ್ಗದ ಮೇಲೆ ನಂಬಿಕೆ. ಏನಂತ ನಂಬಿಕೆ? ಹನುಮಂತ ದೇವರು ಮಂತ್ರದಿಂದ ಬಿಡಿಸ್ಕೊಳ್ಬಹುದು, ಆದರೆ ಹಗ್ಗದಿಂದ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಹಿಂಗೆ ಹುಚ್ಚುಚ್ಚು ಅಲ್ಲ, ಮಂತ್ರಕ್ಕೆ ಸಿಗಲಾರದವರು ಮನೆಯಲ್ಲಿರೋ ಹಗ್ಗಕ್ಕೆ ಸಿಗ್ತಾರ? ದೈತ್ಯರ ಬುದ್ಧಿ ಅಷ್ಟೇ. ಹೀಗಾಗಿ ಹಗ್ಗ ತಂದು ಕಟ್ಟಿದ್ದಾರೆ. ಹನುಮಂತ ದೇವರು ಯಾವಾಗ ಆ ಹಗ್ಗದಿಂದ ಬಂಧಿಸಲ್ಪಟ್ಟರೋ ಆ ಕ್ಷಣಕ್ಕೆ ಬ್ರಹ್ಮಾಸ್ತ್ರ ಹನುಮಂತ ದೇವರನ್ನ ಬಿಟ್ಟು ಹೊರಟೋಯ್ತು. ನಾನೇನಿರಬೇಕಾದ್ದಿಲ್ಲ, ನಿಮ್ಮನೆ ಹಗ್ಗನೇ ಹನುಮಂತನ ಹಿಡಿಯೋದಾದರೆ ಇನ್ನು ನಾನಿನ್ಯಾಕೆ ಬೇಕು? ಆ ಅಸ್ತ್ರ ಹೊರಟೋಯ್ತು. ಹನುಮಂತ ದೇವರು ಮಾತ್ರ ಈ ಅಸ್ತ್ರ ನನ್ನ ಬಿಟ್ಟು ಹೋಯಿತು ಅಂತ ತೋರಿಸ್ಕೊಳ್ಳಿಲ್ಲ. ಯಾಕಂದರೆ ಹೇಗಿದ್ದರೂ ಕಟ್ಟಾಕಿದ್ದಾರೆ. ಅದೇನು ಮಾಡ್ತಾರೋ ನೋಡೇ ಬಿಡ್ತೀನಿ ಎಂದರು. ಇಮೇಚು ಕುರಿಯರತ್ರ ಕಿಂ, ಈ ಎಲ್ಲ ರಾಕ್ಷಸರು ಒಟ್ಟಿಗೆ ಸೇರಿ ನನ್ನ ಹಿಡ್ಕೊಂಡು ಏನು ಮಾಡ್ತಾರೋ ನೋಡೋಣ. ಎಷ್ಟು ಸಿಟ್ಟಿಗೆದ್ದಿದ್ದಾರೆ ಇವರೆಲ್ಲ. ಯಾಕೆಂದರೆ ರಾವಣನ ಕಡೆಯವರಿಗೆ ಅಪಾರವಾದ ಸೈನ್ಯವನ್ನು ಧ್ವಂಸ ಮಾಡಿದೆ ಈ ಕಪಿ. ರಾವಣನಿಗೆ ಅತ್ಯಂತ ಪ್ರಿಯವಾದಂತಹ ಅಶೋಕವನವನ್ನೆಲ್ಲ ಈ ಕಪಿ ಹಾಳು ಮಾಡಿದೆ. ಹೀಗಾಗಿ ರಾವಣನ ಭೃತ್ಯರಾದ ರಾಕ್ಷಸರಿಗೆ ಆ ಕಪಿಯ ಮೇಲೆ ಭಾರೀ ಸಿಟ್ಟು. ಇಷ್ಟು ಸಿಟ್ಟು ಮಾಡಿಕೊಂಡ ಈ ದೈತ್ಯರ ಗುಂಪು ಅದೇನು ಮಾಡುತ್ತೆ ನೋಡೇ ಬಿಡ್ತೀನಿ ಅಂತ ಹನುಮಂತ ದೇವರು. ಮುಖ್ಯವಾಗಿ ನಾನು ಇಲ್ಲಿ ಬಂದದ್ದು ರಾವಣನನ್ನು ನೋಡಬೇಕಿದೆ, ರಾವಣನಿಗೆ ರಾಮನ ಸಂದೇಶವನ್ನು ಕೊಡಬೇಕಿದೆ. ಹಾಗಾದರೆ ಇವರು ನನ್ನನ್ನು ಕಟ್ಟಾಕಿ ರಾವಣನ ಹತ್ರ ಕರ್ಕೊಂಡು ಹೋಗ್ತಾರೆ, ಹೋಗಲಿ, ಅದೇನು ಮಾಡ್ತಾರೆ ಮಾಡಲಿ. ಈ ಕಥೆ ಏನು ಗೊತ್ತಾ? ಬಂದದ್ದೆಲ್ಲ ಬರಲಿ, ಗೋವಿಂದ ನಿನ್ನ ದಯ ಬಂದಿರಲಿ.
ಏನು ಬಂದರೂ ಯಾವ ಕಾಲಕ್ಕೂ ಹೆದರದೆ, ಅಂಜದೆ, ಅಳುಕದೆ ಭಗವಂತನಲ್ಲಿಯೇ ಮನಸ್ಸುಳ್ಳ ಹನುಮಂತ ದೇವರ ಅದ್ಭುತವಾದ ವ್ಯಾಪಾರ. ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಸುಖವಾಗಿರಬೇಕು, ದುಃಖವೇ ಬೇಡ, ಹೀಗಿದ್ದರೆ ಹಾಗಿರ್ತೀವಿ, ಹಾಗಿದ್ದರೆ ಹೀಗಿರ್ತೀವಿ, ಡಾಕ್ಟ್ರ್ ಆಗಬೇಕು, ಡಾಕ್ಟ್ರು ಓದಬೇಕು. ನಿನ್ನೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ಎಲ್ಲ ಮೈಕ್ ಹಿಡಿದು ಕೇಳ್ತಿದ್ರು, ನಿಂದೇನು ಆಸೆ, ನಿಂದೇನು ಆಸೆ, ನಿಂದೇನು ಆಸೆ. ಆ ಎಲ್ಲ ಹುಡುಗ ಹುಡುಗಿಯರದು ಒಂದೇ ಆಸೆ, ಡಾಕ್ಟ್ರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಡಾಕ್ಟ್ರು. ಓಕೆ, ಜಗತ್ತಲ್ಲಿರೋರೆಲ್ಲ ಡಾಕ್ಟ್ರ್ ಆದರೆ ಪೇಷಂಟ್ ಆಗೋರು ಯಾರು? ಡಾಕ್ಟ್ರ್ ಆದವರಿಗೆಲ್ಲ ಒಂದೇ ಆಸೆ, ನಾನೊಂದು ಕ್ಲಿನಿಕ್ ತೆಗಿಬೇಕು, ಕ್ಲಿನಿಕ್ಕಲ್ಲಿ ಯಾವಾಗಲೂ ಜನ ಇರಬೇಕು. ಅಂದರೆ ಏನು ನಿಮ್ಮ ಕಾಮನೆ? ತುಂಬ ರೋಗಿಗಳಿರಬೇಕು ಅಂತ. ರೋಗಿಗಳೇ ಇಲ್ಲದೆ ಇದ್ದರೆ ಡಾಕ್ಟ್ರಿಗೇನು ಕೆಲಸ ಅಲ್ವಾ? ದಾಸರಂತಾರೆ, ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಮದುವೆ ಆಗಬೇಕು, ಸುದತಿ ಒಳ್ಳೆ ಹಲ್ಲು ಸುಂದರವಾಗಿರುವ ಹೆಣ್ಣು ಮದುವೆ ಆಗಬೇಕು ಅಂತ ಇವನ ಆಸೆ. ಆದರೆ ದೇವರ ಹಣೆಯಲ್ಲಿ ಏನು ಬರೆದಿರ್ತಾನೆ ಅಂದರೆ, ಮದುವೆಯಾಗದಿರುವುದು ಹರಿಚಿತ್ತವಯ್ಯ. ಡಾಕ್ಟ್ರ್ ಆಗಬೇಕು ನಮ್ಮ ಆಸೆ, ಪೇಷಂಟ್ ಆಗುವಂಥ ದೇವರಿಚ್ಛೆ. ಏನು ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಹೀಗೆ ಆಗಬೇಕು, ಹಾಗೆ ಅವೆಲ್ಲ ಏನಿಲ್ಲ, ಇಟ್ಟಾಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ. ಆ ಭಗವಂತ ಯಾವ ಕಾಲಕ್ಕೆ ನಮ್ಮನ್ನು ಹೇಗಿಡ್ತಾನೋ ಹಾಗಿರುವಂತೆ ದೇವರು ನಮಗೆ ಅನುಗ್ರಹ ಮಾಡಬೇಕು. ಹನುಮಂತ ದೇವರು ಸಿದ್ಧರಾಗಿದ್ದಾರೆ. ಹೋಗ್ತೇನೆ, ರಾವಣನ ಹತ್ರನೇ ಹೋಗ್ತೇನೆ, ಅದೇನು ಮಾಡ್ತಾರೋ ಮಾಡಲಿ. ಯಾಕೆಂದರೆ ಭಗವಂತನ ಅನುಗ್ರಹ ಸಂಪಾದನೆ ಮಾಡಿದವ ಹನುಮ. ಯಾತರ ಭಯ ಶ್ರೀನಾಥನ ಪರಮ ಪ್ರೀತಿಯ ಪಡೆದವಗೆ. ಯಾರಿಗೆ ಭಯ? ಕ್ಷುಲ್ಲಕ ಜನರಿಗೆ ಎಲ್ಲ ಭಯ. ಭಗವಂತನ ಬಲ್ಲಿದರಾದ ಮುಖ್ಯ ಪ್ರಾಣದೇವರಿಗೆ ಎಲ್ಲಿ ಭಯ? ಅಂಜಿಕಿನ್ಯಾತ ಕಯ್ಯ ಸಜ್ಜನರಿಗೆ. ಹನುಮನ ನೆನೆದರೆ, ಭೀಮನ ನೆನೆದರೆ ಬಿಟ್ಟು ಹೋಗದೆ ಭೀತಿ. ಅವರ ಸ್ಮರಣೆ ಮಾಡಿದರೆ ಭಯ ಭೀತಿಗಳು ದೂರ ಮಾಡುವ ದೇವತೆ ಜೀವೋತ್ತಮರಾದ ಮುಖ್ಯ ಪ್ರಾಣ ಅವತಾರೀಭೂತರಾದ ಹನುಮಂತ ದೇವರು. ಹನುಮಂತ ದೇವರಿಗೆ ಭಯ ಇದ್ದರೆ ನಮ್ಮ ಭಯ ಎಲ್ಲಿ ಪರಿಹಾರ ಮಾಡ್ತಾರ್ರಿ? ಭಯ ಪರಿಹಾರ ಮಾಡುವ ನಿರ್ಭಯದ ಮತ್ತೊಂದು ಹೆಸರೇ ಹನುಮಂತ ದೇವರು. ಹೋಗ್ತಾ ಇದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತ ದೇವರು ಬಂಧನಕ್ಕೆ ಯಾಕೆ ಒಳಗಾದರು ಅಂತ ಹೇಳ್ತಾ, ರಾಜಾನಂ ದ್ರಷ್ಟುಕಾಮೇನ ಮಯಾಸ್ತ್ರ ಮನುವರ್ತಿತಂ. ಈ ಬ್ರಹ್ಮಾಸ್ತ್ರಕ್ಕೆ ಅನುಸರಿಸಿ ಹನುಮಂತ ದೇವರು ಬಂಧನಕ್ಕೆ ಒಳಗಾಗಿದ್ದಕ್ಕೆ ಕಾರಣ ರಾಜಾನಂ ದ್ರಷ್ಟುಕಾಮೇನ. ಈ ರಾಕ್ಷಸರ ರಾಜ ಇದ್ದಾನಲ್ಲ, ಸ್ತ್ರೀ ಚೋರ ಇದ್ದಾನಲ್ಲ, ಪರಸ್ತ್ರೀ ಅಪಹಾರಕ ಇದ್ದಾನಲ್ಲ. ಬರೀ ಪರಸ್ತ್ರೀ ಅಲ್ಲರಿ, ಸೀತೆಯನ್ನು ಅಪಹಾರ ಮಾಡಿ ಪರಸ್ತ್ರೀ ಅಪಹಾರಕ ರಾವಣ ಅಲ್ಲ. ಅವನು ಅಪಹಾರ ಮಾಡಿದ್ದು ಪರಸ್ತ್ರೀ ಮಾತ್ರ ಅಲ್ಲ, ಅವಳು ಪರಮಾತ್ಮನ ಸ್ತ್ರೀ. ಏನೋ ಪಕ್ಕದ ಮನೆ ಹಿಂದಿನ ಮನೆ ಯಾವುದೋ ಹೆಣ್ಣನ್ನು ಹಾರಿಸ್ಕೊಂಡೋದ್ರೆ ಸ್ತ್ರೀ ಚೋರ ಅನ್ಬೋದು. ಅಮ್ಮನ್ನೇ ಹಾರಿಸ್ಕೊಂಡೋಗ್ಬಿಟ್ರೆ ಬರೀ ಅಮ್ಮ ಅಲ್ಲ, ಜಗನ್ಮಾತ, ಜಗತ್ತಿಗೆ ತಂದೆ ಭಗವಂತ, ತಂದೆಯ ಹೆಂಡತಿ ತಾಯಿ ಜಗನ್ಮಾತ. ಅಂಥವಳನ್ನೇ ಅಪಹಾರ ಮಾಡಿದ್ದಾನೆಂದರೆ ಎಂಥ ದೊಡ್ಡ ತಪ್ಪು. ಇಂಥ ಪಾಪಿಯಾದ ರಾವಣನನ್ನು ನೋಡಿ ಅವನಿಗೆ ರಾಮನ ಸಂದೇಶವನ್ನು ತಿಳಿಸೋಣ ಅಂತ ಹನುಮಂತ ದೇವರು ಹಾಗೆ ಹೋಗಿದ್ದಾರೆ. ಗ್ರಹಣೇ ಚಾಪಿ ರಕ್ಷೋಭಿರ್ಮಹಾನ್ ಮೇ ಗುಣದರ್ಶನಂ ರಾಕ್ಷಸೇಂದ್ರೇಣ ಸಂವಾದ ತಸ್ಮಾತ್ ಗೃಹಂತು ಮಾಂ ಹರೇ. ರಾವಣನನ್ನು ಹೇಗೂ ನೋಡಬೇಕಿದೆ, ರಾಮನ ಸಂದೇಶವನ್ನು ತಿಳಿಸಬೇಕಿದೆ. ಅವ್ರ ಕೈಯಲ್ಲಿ ಅರೆಸ್ಟ್ ಆದ ಹಾಗೆ, ಬಂಧನಕ್ಕೆ ಒಳಪಟ್ಟವನಂತೆ ನಾನು ಒಳಗಾದರೆ ಅವರು ಹೇಗೂ ರಾವಣನ ಬಳಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ.
ಅವನ ಜೊತೆ ಮಾತಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹನುಮಂತ ದೇವರು ಬಂಧನಕ್ಕೆ, ಬ್ರಹ್ಮಾಸ್ತ್ರದ ಬಂಧನಕ್ಕೆ ಒಳಪಟ್ಟವರಂತೆ ನಟನೆ ಮಾಡಿದ್ದಾರೆ. ಇದಂ ಸಮೀಕ್ಷ್ಯ ಬಂಧವತ್ ಸ್ಥಿತಂ ಕಪೀಂದ್ರಮಾಶುತೆ ಬಬಂದರನ್ಯಪಾಶಕೈ ಜಗಾಮಚಸ್ತ್ರಮಸ್ಯತತ್. ಬೇರೆ ಹಗ್ಗದಿಂದ ಕಟ್ಟಿದಾಗ ಆ ನಿಜವಾದ ಬ್ರಹ್ಮಾಸ್ತ್ರ ಹನುಮಂತ ದೇವರನ್ನು ಬಿಟ್ಟು ಹೋಗಿದೆ. ಅತ ಪ್ರಗೃಹ್ಯತಂ ಕಪಿಂ ಸಮೀಪಮಾನಯಂಶ್ಚತೆ ನಿಶಾಚರೇಶ್ವರಸ್ಯ ತಂ ಸಪೃಷ್ಟವಂಶ್ಚ ರಾವಣಃ. ಅನಂತರ ಆ ಹನುಮಂತನನ್ನು ಆ ಎಲ್ಲ ರಾಕ್ಷಸರು, ಹನುಮಂತ ಸಿಕ್ಕ ಅನ್ನೋದೇ ಖುಷಿ ಅವರಿಗೆ, ಯಾರ ಕೈಲೂ ಆಗಿರಲಿಲ್ಲ. ನಮ್ಮ ರಾಜಕುಮಾರ ಯುವರಾಜ ಇಂದ್ರಜಿತ್ ಹನುಮಂತನನ್ನು ಹಿಡಿದು ಬಿಟ್ಟ ಅಂತ ಭಾರೀ ಸಂತೋಷ. ತುಂಬ ಸೋಲುವ ಸಂದರ್ಭದಲ್ಲಿ ಯಾರಾದರೂ ಕಷ್ಟಪಟ್ಟು ಒಂದು ಕ್ಯಾಚ್ ಹಿಡಿದು ಬಿಟ್ಟರೆ ಎಷ್ಟು ಖುಷಿ ಪಡ್ತಾರೆ ಆ ಟೀಮ್ ಕಡೆಯವರು. ಈ ಹನುಮಂತನ ಕ್ಯಾಚ್ ಹಿಡಿದದ್ದಕ್ಕೆ, ಹನುಮಂತನನ್ನು ಬಂಧನಕ್ಕೆ ಒಳಪಡಿಸಿದ್ದಕ್ಕೆ ಆ ಎಲ್ಲ ರಾಕ್ಷಸರಿಗೆ ಭಾರೀ ಆನಂದ ಆಗೋಯ್ತು. ಅವನನ್ನು ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಹನುಮಂತ ದೇವರು ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಯಾವ ಭಯವೂ ಇಲ್ಲ, ಮುಖದಲ್ಲಿ ವಿಕಾರ ಇಲ್ಲ, ನಿರ್ವಿಕಾರರಾಗಿ ಬಂಧನಕ್ಕೆ ಒಳಪಟ್ಟವರ ಮುಖದಲ್ಲಿ ಒಂದು ರೀತಿ ಅಂತೂ ಸೋತೋದೆ, ಸಿಕ್ಕಾಕೊಂಡ್ಬಿಟ್ಟೆ, ನನ್ನ ಕತೆ ಮುಗೀತು, ಹೀಗೆಲ್ಲ ಇರಬೇಕಲ್ಲ, ಯಾವ ಭಾವನೆಯೂ ಇಲ್ಲ. ಹನುಮಂತ ದೇವರು ರಾಮದೂತರಾಗಿ ಭಾರೀ ಠೀಬಿಯಿಂದ ಒಮ್ಮೆ ಆ ಕಡೆ ನೋಡ್ತಾರೆ, ಒಮ್ಮೆ ಈ ಕಡೆ ನೋಡ್ತಾ ಇದ್ದಾರೆ. ಈ ಸೈಟ್ ಸೀಯಿಂಗ್ ಹೋಗ್ತಾರಲ್ಲ ಆರಾಮಾಗೆ, ಹಾಗೆ ಲಂಕಾಪಟ್ಟಣದ ಒಳಗೆ ಎಲ್ಲ ಎತ್ತರದ ಗಗನಚುಂಬಿ ಕಟ್ಟಡಗಳು, ಬಂಗಾರದಿಂದ ನಿರ್ಮಿತವಾದ ಪಟ್ಟಣ, ಅದನ್ನು ಆ ಕಡೆ ಈ ಕಡೆ ನೋಡ್ತಾ 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 ಹೋಗ್ತಾ ಇದ್ದಾರೆ. ಅದೇನು ನೋಡ್ಕೊಂಡು ಹೋಗ್ತಾ ಇರೋದು? ಹನುಮಂತ ದೇವರು ಹೇಳ್ತಾರೆ, ಸರ್ವಜ್ಞರು, ಮುಂದಿನ ಪ್ರೋಗ್ರಾಮ್ ಏನು ಅವ್ರಿಗೆ ಗೊತ್ತಿದೆ. ಹೇಗಿದ್ದರೂ ರಾವಣ ನನ್ನ ಬಾಲಕ್ಕೆ ಬೆಂಕಿ ಹಚ್ಚುತ್ತಾನೆ, ಆ ಬೆಂಕಿಯಿಂದ ಇಡೀ ಲಂಕಾಪಟ್ಟಣ ಸುಡಬೇಕು. ಎಲ್ಲಿಗೆ ಬೆಂಕಿ ಹಚ್ಚಿದ್ರೆ 8-10 ಮನೆಗಳಿಗೆ ಒಟ್ಟಿಗೆ ಅಟ್ಕೊಳ್ಳುತ್ತೆ. ಹಾಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಯಾವ್ಯಾವ ಮನೆಗೆ ಬೆಂಕಿ ಹಚ್ಚಬೇಕು, ಯಾವ್ಯಾವ ಮನೆಗೆ ಬೆಂಕಿ ಹಚ್ಚಬಾರ್ದು, ಇದನ್ನೆಲ್ಲ ವಿಚಾರ ಮಾಡ್ತಾ ಹನುಮಂತ ದೇವರು ಆ ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಹನುಮಂತ ದೇವರನ್ನು ಕರೆದೊಯ್ದು ರಾವಣನ ಮುಂದೆ ನಿಲ್ಲಿಸಿದ್ದಾರೆ.